ಚಿಂತಾಮಣಿ ನಗರದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಘಟಕ ಕಾಲೇಜಿನ 4ನೇ ಸೆಮಿಸ್ಟರ್ನಲ್ಲಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿಯೊಬ್ಬ ರಾತ್ರಿ ಸಾವಿನ ಕುಣಿಕೆಗೆ ಶರಣಾಗಿರುವ ಘಟನೆ ಬೆಂಗಳೂರು ಕಡಪ ರಸ್ತೆಯಲ್ಲಿರುವ ವಿದ್ಯಾರ್ಥಿ ನಿಲಯದ ಹಿಂಭಾಗದಲ್ಲಿ ನಡೆದಿದೆ. ಕಾಲೇಜಿನಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ನ 4ನೇ ಸೆಮಿಸ್ಟರ್ನ 20 ವರ್ಷದ ರಾಕೇಶ್ ಸಾವಿಗೆ ಶರಣಾಗಿದ್ದು ಮೈಸೂರು ನಗರದ ಹೆಬ್ಬಳದ ನಿವಾಸಿಯಾಗಿದ್ದಾನೆ. ನಗರದ ಹೊರವಲಯದ ಬೆಂಗಳೂರು ಕಡಪ ಹೆದ್ದಾರಿಯಲ್ಲಿರುವ ಶ್ರೀ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಇದ್ದು ವ್ಯಾಸಂಗ ಮಾಡುತ್ತಿದ್ದು, ಶನಿವಾರ ರಾತ್ರಿ ಊಟ ಮಾಡಿ ಮಲಗಿದ ನಂತರ ವಿದ್ಯಾರ್ಥಿ ನಿಲಯದಿಂದ ಹೊರಗಡೆ ಹೋಗಿ ಹಿಂಭಾಗದಲ್ಲಿರುವ ಮರಕ್ಕೆ ಸಾವಿನ ಕುಣಿಕೆಗೆ ಶರಣಾಗಿದ್ದಾನೆ ಎನ್ನಲಾಗಿದೆ. ಭಾನುವಾರ ಬೆಳಗ್ಗೆ ತಿಂಡಿ ತಿಂದ ವಿದ್ಯಾರ್ಥಿಗಳು ಕಾಲೇಜಿಗೆ ರಜೆ ದಿನವಾದ್ದರಿಂದ ಕ್ರಿಕೆಟ್ ಆಡವಾಡಲು ವಿದ್ಯಾರ್ಥಿ ನಿಲಯದ ಹಿಂಭಾಗಕ್ಕೆ ಹೋದಾಗ ಶವ ಮರದಲ್ಲಿ ನೇತಾಡುತ್ತಿರುವುದನ್ನು ಕಂಡು ವಾರ್ಡನ್ ಮೆಹಬೂಬ್ ಪಾಷಾಗೆ ಮಾಹಿತಿ ನೀಡಿದ್ದಾರೆ. ವಾರ್ಡನ್ ಕೂಡಲೇ ಪೊಲೀಸರಿಗೆ ಸುದ್ದಿ ಮುಟ್ಟಿಸಿದ್ದಾರೆ. ಗ್ರಾಮಾಂತರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಶಿವರಾಜ್ ಮತ್ತು ತಂಡ ಭೇಟಿ ನೀಡಿ ಪರಿಶೀಲಿಸಿ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ನಗರದ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಸಾವಿಗೆ ನಿಖರವಾದ ಕಾರಣ ಏನೆಂದು ಇನ್ನೂ ತಿಳಿದು ಬಂದಿಲ್ಲ. ಪರೀಕ್ಷೆಯ ಒತ್ತಡ, ವೈಯಕ್ತಿಕ ಸಮಸ್ಯೆ ಅಥವಾ ಬೇರೇನಾದರೂ ಕಾರಣವಿದೆ ಎಂಬ ಕೋನದಲ್ಲಿ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ವಿದ್ಯಾರ್ಥಿಯ ಸ್ನೇಹಿತರು ಮತ್ತು ಕಾಲೇಜು ಕಡೆಯಿಂದಲೂ ವಿಚಾರಣೆಗೆ ಮಾಡಲಾಗುತ್ತಿದ್ದು, ಮರಣೋತ್ತರ ಪರೀಕ್ಷೆಯ ವರದಿ ಬಂದ ನಂತರ ಹೆಚ್ಚಿನ ಮಾಹಿತಿ ತಿಳಿಯಲಿದೆ. ಇನ್ನು ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಆಸ್ಪತ್ರೆಗೆ ಭೇಟಿ ನೀಡಿ ಮಾತನಾಡಿ, ಇದೊಂದು ದುರದೃಷ್ಟಕರ ನೋವಿನ ಸಂಗತಿಯಾಗಿದೆ. ಜೀವನದಲ್ಲಿ ಒತ್ತಡಗಳು, ಕಷ್ಟಗಳು ಸಹಜ. ಅಂತಹ ಸಂದರ್ಭಗಳಲ್ಲಿ ಸಹಪಾಠಿಗಳು, ಪೋಷಕರ ಜೊತೆ ಮಾತನಾಡಿ ಮನಸ್ಸನ್ನು ಹಗುರ ಮಾಡಿಕೊಳ್ಳಬೇಕು. ದುಡುಕಿ ಆ ಥರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಎಂದು ಮನವಿ ಮಾಡಿದರು. ಇವತ್ತು ನಮ್ಮ ಹಿಂದುಳಿದ ವರ್ಗಗಳ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿ ನಿಲಯದಲ್ಲಿ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಘಟಕ ಕಾಲೇಜಿನಲ್ಲಿ 4ನೇ ಸೆಮಿಸ್ಟ್ರಲ್ಲಿ ಪಾಲಿಟೆಕ್ನಿಕ್ ಮುಖಾಂತರ ಲ್ಯಾಟ್ರಲ್ ಎಂಟ್ರಿ ಅಂತ ಹೇಳ್ತೀವಿ. ಆ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ವಿಭಾಗದಲ್ಲಿ ವ್ಯಾಸಂಗ ಮಾಡ್ತಿದ್ದಂಥ ವಿದ್ಯಾರ್ಥಿ ರಾಕೇಶ್ ಅನ್ನೋರು ಬೆಳಗ್ಗೆ ಅವರು ಅಲ್ಲೇ ವಸತಿ ನಿಲಯದ ಸಮೀಪದಲ್ಲಿ ಒಂದು ಮರಕ್ಕೆ ನೇಣು ಹಾಕ್ಕೊಂಡಿರ್ತಕ್ಕಂಥ ರೀತಿಯಲ್ಲಿ ಇದ್ದಂಥವರನ್ನು ಗಮನಿಸಿದ್ದಾರೆ. ಇದು ಭಾಳ ದುರದೃಷ್ಟಕರವಾದಂಥ ವಿಚಾರ. ಅವರು ಮೈಸೂರಿನ ಹೆಬ್ಬಾಳದವರು ಅಂಥೇಳಿ ಮಾಹಿತಿ ಸಿಕ್ಕಿದೆ. ನಾನೀಗ ಅವರ ಸಹಪಾಠಿಗಳು ಇವರ ಜೊತೆ ಮಾತಾಡಿದಂಥ ಸಂದರ್ಭದಲ್ಲಿ ಎಲ್ಲೂ ಅವರು ಯಾವುದೇ ರೀತಿ ಖನ್ನತೆಗೆ ಒಳಗಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಅಥವಾ ಏನಾದರೂ ಒಂದು ಒತ್ತಡಕ್ಕೆ ಅಥವಾ ಇನ್ನೊಂದು ರೀತಿಯಲ್ಲಿ ಯಾವುದೇ ರೀತಿ ಅವರು ವ್ಯಕ್ತಪಡಿಸಿಲ್ಲ ಮತ್ತು ಯಾರೂ ಸ್ನೇಹಿತರ ಜೊತೆ ಏನೂ ಹಂಚ್ಕೊಂಡಿಲ್ಲ. ಕಡೆಯದಾಗಿ 9:45 ಅವರ ಸ್ನೇಹಿತನಿಗೊಬ್ಬನಿಗೆ ಮೈಸೂರು ಅವ್ರಿಗೆ ದೂರವಾಣಿಯಲ್ಲಿ ಮಾತಾಡಿ ಸಂಭಾಷಣೆ ಅವರ ಹತ್ರನೂ ಸಹ ಯಾವುದೇ ರೀತಿ ಒಂದು ನೋವು ಅಥವಾ ಒಂದು ರೀತಿ ಹತಾಶೆ, ಜೀವನದ ಬಗ್ಗೆ ಜಿಗುಪ್ಸೆ ಯಾವುದೋ ಒಂದು ವ್ಯಕ್ತಪಡಿಸದೇ ಇರ್ತಕ್ಕಂಥದ್ದು ವಿಚಾರ ತಿಳಿಪಟ್ಟಿದೆ. ಆದರೂ ಮಧ್ಯರಾತ್ರಿಯಲ್ಲಿ ಎದ್ದು ಹೊರಗಡೆ ಹೋಗಿ ಈ ರೀತಿ ನಡೆದಿರ್ತಕ್ಕಂಥದ್ದು ಭಾಳ ನೋವಿನ ವಿಚಾರ. ನಾನು ಎಲ್ಲ ವಿದ್ಯಾರ್ಥಿಗಳಲ್ಲಿ ವಿನಂತಿಸ್ಕೊಳ್ತೇನೆ, ಎಲ್ಲರೂ ಇವತ್ತು ನಾನಾ ಸಂದರ್ಭದಲ್ಲಿ ಓದುವಂಥ ಸಂದರ್ಭದಲ್ಲಿ ನಾನಾ ರೀತಿಯಾದಂಥ ಹಲವಾರು ವಿಷಯಗಳ ಬಗ್ಗೆ ಒತ್ತಡ ಅಥವಾ ಬೇಸರ ಆಗ್ತಕ್ಕಂಥ ಸನ್ನಿವೇಶಗಳು ಭಾಳಷ್ಟು ಬರ್ತವೆ. ಸಹಜವಾಗಿ ಜೀವನದಲ್ಲಿ ಎಲ್ಲ ಸುಖಕರವಾಗಿರೋದಿಲ್ಲ, ಸಣ್ಣ ಪುಟ್ಟ ಬರ್ತವೆ. ಅದನ್ನು ಎದುರಿಸಿ ಮುಂದೆ ಹೋಗ್ತಕ್ಕಂಥದ್ದು ಎಲ್ಲರೂ ಜೀವನದಲ್ಲಿ, ಪ್ರತಿಯೊಬ್ಬರ ಜೀವನದಲ್ಲಿ ಈ ರೀತಿ ಇರ್ತದೆ. ದಯವಿಟ್ಟು ನಾನು ಎಲ್ಲ ವಿದ್ಯಾರ್ಥಿಗಳಲ್ಲಿ ವಿನಂತಿಸ್ಕೊಳ್ತೇನೆ, ಅದು ಇಂಜಿನಿಯರಿಂಗ್ ಇರ್ಬೋದು, ಬೇರೆ ವಿಭಾಗಗಳಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥವ್ರು ಇರ್ಬೋದು, ದಯವಿಟ್ಟು ಆ ರೀತಿ ಒತ್ತಡದ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರ ಜೊತೆ ಕೂತು ಮಾತಾಡಿ ಅಥವಾ ಪೋಷಕರ ಜೊತೆ ಮಾತಾಡಿ ಅವರಿಂದ ಸಲಹೆಗಳನ್ನು ಪಡಿತಕ್ಕಂಥದ್ದಾಗಬೇಕು. ಆ ಕ್ಷಣದಲ್ಲಿ ಯಾವುದೇ ಒಂದು ತಮ್ಮ ವೈಯಕ್ತಿಕ ತೀರ್ಮಾನಗಳನ್ನು ಮಾಡುವಂಥದ್ದು ಆಗಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ವಿನಂತಿ ಎಲ್ಲರಲ್ಲೂ. ಇದು ಭಾಳ ನೋವಿನ ವಿಚಾರ. ಈಗ ಅವರ ಪೋಷಕರು ಬರ್ತಾ ಇದ್ದಾರೆ. ಬಹುಶಃ ಅವರಿಗೆ 2 ಮಕ್ಕಳು ಅಂತ ಕಾಣ್ತದೆ, ಒಂದು ಹೆಣ್ಮಗಳು, ಒಂದು ಗಂಡು ಹುಡುಗ. ಪಾಪ ಅವರು ಇವತ್ತು ಅವರ ಒಬ್ಬ ಮಗನನ್ನು ಕಳ್ಕೊಂಡಿದ್ದಾರೆ. ದೇವರು ಅವರಿಗೆ ಈ ಒಂದು ನೋವು, ಈ ಮಗನ
ಒಂದು ಅಗಲಿಕೆ ನೋವನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಆ ದೇವರು ಕಾಣಿಸ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.